ಸರ್ ಸಾಕಷ್ಟು ಜನ ಬಂದಿಲ್ಲ, ಮಾಜಿ ಸಂಸದರೇ ಬಂದಿಲ್ಲ ಇಲ್ಲಿ. ನೋಡಿ, ಯಾರನ್ನ ಕೋರ್ ಕಮಿಟಿ ಸದಸ್ಯರು, ಇದು ದೊಡ್ಡ ಸಭೆ ಅಲ್ಲ, ಅದು ಕೋರ್ ಕಮಿಟಿನಲ್ಲಿ ಕೆಲವೇ ಜನ ಇದ್ದಾರೆ. 15 ಜನನ ಏನೇ 16 ಜನ ಇದ್ದಾರೆ. ಆ 16 ಜನಕ್ಕೆ ತಿಳಿಸಿದ್ದಾರೆ, ಅದನ್ನು ತಿಳಿಸಲೇಬೇಕು, ತಿಳಿಸಿದ್ದಾರೆ. ಮತ್ತು ನಮ್ಮ ಕಡೆಯಿಂದನೂ ಅನೇಕರಿಗೆ ಫೋನ್ ಹೋಗಿದೆ. ತಿಳಿಸ್ಲಿಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಅವರು ಯಾವ ಕಾರಣಕ್ಕಾಗಿ ಒಂದು 3-4 ಜನ ಬರಲಿಲ್ಲ. ನಾನೀಗಾಗಲೇ ಹೇಳಿದೆ, ಒಬ್ಬರಿಗೆ ಊರಲ್ಲಿಲ್ಲ, ಇನ್ನೊಬ್ಬರು ಸ್ವಲ್ಪ ಹುಷಾರಿಲ್ಲ. ನಮ್ಮ ಸಿದ್ದೇಶ್ ಅಣ್ಣವರು ನಾನು ಫ್ರೀ ಇಲ್ಲ, ನೀವು ನಡೆಸಿ ಸಭೆನ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಏನು ಬೇರೆ ಯೋಚನೆ ಮಾಡುವಂಥದ್ದು ಏನು. ಮೊನ್ನೆ ರಾಧಾಮೋಹನ್ ದಾಸ್ ಅವರು ಮೀಟಿಂಗ್ ಮಾಡಿದಾಗ ಅವರೇ ಸೂಚನೆ ಕೊಟ್ಟಿದ್ದರು, ಜಿಲ್ಲಾಧ್ಯಕ್ಷರಲ್ಲಿ ಕೋರ್ ಕಮಿಟಿ ಸಭೆ ಮಾಡಿ ಒಂದು ಜವಾಬ್ದಾರಿನ ಹಂಚಿಕೆ ಮಾಡಿ ಅಂತೇಳಿ. ಆದರೆ ಇಲ್ಲಿ ಅವರನ್ನು ಪರಿಗಣನೆ ಮಾಡಲಾಗ್ತಾ ಇಲ್ಲ. ಖಂಡಿತ ಪರಿಗಣಿಸಿದ್ದೇವೆ, ಅವರಿಗೆ ಹೇಳಿದ್ದೇವೆ. ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ಹೇಗೆ ನಡೀಬೇಕು ಹಾಗೆ ನಡೆದಿದೆ. ಹಾಂ, ಇಲ್ಲ ಫೇಲ್ ಪ್ರಶ್ನೆನೇ ಇಲ್ಲ, ಪಾಸಾಗಿದೆ. ಕೊಟ್ಟಿದ್ದೀವಿ. ಈಗ ನಾಳೆಯಿಂದ ಈಗ ಶುರು ಆಗುತ್ತೆ. ಒಂದು ಹೋರಾಟ ಮಾತ್ರ ಅಲ್ಲ, ಸಂಘಟನೆ ಕೆಲಸ ಅದು ಬೂತ್ ಕಮಿಟಿಗಳು ಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ದೃಷ್ಟಿಯಿಂದಲೂ ಪ್ರಿಪೇರ್ ಮಾಡಬೇಕು ಕಾರ್ಯಕರ್ತರನ್ನ ಅಂತೇಳಿ ಹೇಳಿ ಈಗಾಗಲೇ ಚಿಂತನೆ ಮಾಡಿದ್ದೀವಿ. ಯಾಕಂದರೆ ಈ ಹಿಂದೆ ಮಧ್ಯ ಕರ್ನಾಟಕ ದಾವಣಗೆರೆ BJP ಶಕ್ತಿ ಕೇಂದ್ರ ಆಗಿತ್ತು ಸರ್. ಈಗ 5 ಕ್ಷೇತ್ರ ಕಳ್ಕೊಂಡಿದ್ದೀರಿ. ಇಲ್ಲ, ಅದು ಗಮನದಲ್ಲಿದೆ. ಅದನ್ನ ಗಮನದಲ್ಲಿ ಇಟ್ಕೊಂಡೆ ಪಕ್ಷವನ್ನು ಸಶಕ್ತಗೊಳಿಸಲಿಕ್ಕೆ ಏನು ಮಾಡಬೇಕು ಆ ತಯಾರಿಯನ್ನು ಇವತ್ತು ಯೋಚನೆ ಮಾಡಿದ್ದೀವಿ.